ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕೆಮಿಸ್ಟ್ರಿ ಲ್ಯಾಬ್ ಬಗ್ಗೆ ನಾವಿಲ್ಲಿ ಕಲಿಯೋಕೆ ಕುಂತೀವಿ ಫಾರ್ ಕ್ಲಾಸ್ 11 ಆ್ಯಂಡ್ ಆಲ್ಸೋ ಕ್ಲಾಸ್ 12 ಇಬ್ಬರಿಗೂ ಈ ಕ್ಲಾಸ್ ಇರುತ್ತೆ. ಯಾಕಂದರೆ ಲ್ಯಾಬ್ ಸಾಲ್ಟ್ ಬಗ್ಗೆ ನಾನಿಲ್ಲಿ ಮಾತಾಡ್ತಿದ್ದೀನಿ. ಇದಕ್ಕಿಂತ ಮುಂಚೆನೇ ನಾನು ಸಾಲ್ಟ್ ಬಗ್ಗೆ ನಿಮಗೆ ಪೇಪರ್ ಕೊಟ್ಟಿದ್ದೆ. ಅದರಲ್ಲಿ ನಾವೇನು ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಇಲ್ಲಿ ನಾವು ಹೆಂಗೆ ಬರೀಬೇಕು ಒಂದೊಂದು ಟ್ರಿಕ್ಸ್ ಇದ್ದಾವೆ, ಅವನು ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಸಾಲ್ಟ್ ಅಂದರೆ 10 ಮಾರ್ಕ್ಸ್ ಇರುತ್ತೆ ಸಾಲ್ಟಿಗೆ. ಇನ್ ಲ್ಯಾಬಾಗೆ ನಿಮಗೆ 10 ಮಾರ್ಕ್ಸ್ ಇಲ್ಲಿಂದ ಬರುತ್ತೆ. ಒಂದು ಆನಯನ್ ಕಂಡುಹಿಡಿಯೋಕ್ಕೆ, ಇನ್ನೂ ಒಂದು ಕ್ಯಾಟಯನ್ ಅಂದರೆ ಆಸಿಡ್ ರಾಡಿಕಲ್ ಕಂಡುಹಿಡಿಯೋಕ್ಕೆ 5 ಮಾರ್ಕ್ಸ್ ಫಾರ್ ಆಸಿಡ್ ಆ್ಯಂಡ್ ಇನ್ನು 5 ಮಾರ್ಕ್ಸ್ ಫಾರ್ ಬೇಸಿಕ್ ರಾಡಿಕಲ್ಸ್. ಓಕೆ, ಇವೆರಡು ಕಂಡುಹಿಡಿಯೋಕ್ಕೆ ನಿಮಗೆ ಫಸ್ಟ್ 10 ಮಾರ್ಕ್ಸ್ ಲ್ಯಾಬಲ್ಲಿ ನಿಮಗೆ ಸಾಲ್ಟಿಗೆ ಇರುತ್ತೆ. ಓಕೆನಾ? ಅದಕ್ಕೆ ನಾನಿಲ್ಲಿ ನಿಮಗೆ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಫಸ್ಟ್ ನಾವು ಟೆಸ್ಟ್ ಅಬ್ಸರ್ವೇಷನ್ ಇನ್ಫರೆನ್ಸ್. ನಾನಿಲ್ಲಿ ಹೆಡ್ಡಿಂಗ್ ಏನು ಬರೆಯೋಣ, ನಾನು ಹೇಳ್ತೀನಿ ಹೆಡ್ಡಿಂಗ್, ನೀವು ಬೇಕಾದ್ರೆ ಅದು ಬರ್ಕೊಬಹುದು. ಇಲ್ಲಿ ಒಂದು ಸ್ವಲ್ಪ ಟ್ರಿಕ್ ಕಲಿಸ್ತೀನಿ, ಅದು ಅಷ್ಟೇ ನೀವು ನೆನಪಿಟ್ಕೊಳ್ಳಿ. ಬರೀ ಫಸ್ಟ್ ನಾವೇನು ಬರೀತೀವಿ, ಹೆಡ್ಡಿಂಗ್ ಸಿಸ್ಟಮೆಟಿಕ್ ಅನಾಲಿಸಿಸ್ ಆಫ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಾಲ್ಟ್ ಇನ್ ಆರ್ಗಾನಿಕ್ ಸಾಲ್ಟ್ ಅಂತ ಬರೀಬಹುದು. ಬರೆದು ಪ್ರಿಲಿಮಿನರಿ ಟೆಸ್ಟ್ ಫಸ್ಟ್ ಕಾಲಮ್ ನಂಬರ್ 1 ಅಂತ ಹಾಕಿ ಪ್ರಿಲಿಮಿನರಿ ಟೆಸ್ಟ್ ಅಂತ ಬರೀರಿ. ಕಾಲಮ್ ನಂಬರ್ 1 ಅಂತ ಹಾಕಿ ಪ್ರಿಲಿಮಿನರಿ ಟೆಸ್ಟ್ ಅಂತ ಹೆಡ್ಡಿಂಗ್ ಹಾಕಬೇಕು. ಹೆಡ್ಡಿಂಗ್ ಹಾಕಿದ್ಮೇಲೆ ಈ ಟ್ಯಾಬ್ಯುಲರ್ ಕಾಲಮ್ ಹಾಕಿ. ಓಕೆ, ಹೆಡ್ಡಿಂಗ್ ಅಂದರೆ ಭಾಳ ಬೇಡ, ಯಾಕಂದ್ರೆ ನಮಗೆ ಓನಾಗಿ ನಾವು ಹೆಡ್ಡಿಂಗ್ ಬರಿಬೋದು. ಆದರೆ ಇದ್ರ ಒಳಗೆ ಬರೆಯೋದು ನಾವು ಓನಾಗಿ ಬರೆಯೋಕ್ಕಾಗಲ್ಲಗೋಸ್ಕರ ನಾನು ಇಲ್ಲಿ ನಿಮಗೆ ಹೇಳ್ಸ್ಕೊಡಾಕಂತೀನಿ. ಬರ್ದಿರಾ ಪ್ರಿಲಿಮಿನರಿ ಟೆಸ್ಟ್ ಅಂತ. ನೆಕ್ಸ್ಟ್ ಇನ್ ದ ಟ್ಯಾಬ್ಯುಲರ್ ಕಾಲಮ್ ಟೆಸ್ಟ್ ಅಬ್ಸರ್ವೇಷನ್ ಇನ್ಫರೆನ್ಸ್ ಅಂತ ಹಾಕಿ. ಓಕೆ, ಹಾಕಿದ ಮೇಲೆ ಫಸ್ಟ್ ನಾವಿಲ್ಲಿ ಏನು ಬರೀಬೇಕಂದ್ರೆ ಅಪರೆನ್ಸ್. ಫಸ್ಟ್ ನಾವಿಲ್ಲಿ ಏನು ಬರೀಬೇಕು, ಅಪರೆನ್ಸ್. ಅಪರೆನ್ಸ್ ಬರೆದ ಮೇಲೆ ಅಪರೆನ್ಸ್ ಒಳಗೆ 2 ಟೈಪ್ಸ್ ಇರುತ್ತೆ. ಒಂದು ಕ್ರಿಸ್ಟಲಿನ್, ಇನ್ನೂ ಒಂದು ಅಮರ್ಫಸ್. ಅಮರ್ಫಸ್ ಅನ್ನೋ 2 ಇರುತ್ತೆ. ಕ್ರಿಸ್ಟಲಿನ್ ಇದ್ದರೆ ಸಾಲ್ಟ್ ನೋಡಿ ನೀವು ಮುಟ್ಟಬೇಕು ಅದನ್ನು. ಅದು ರಾ 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 ಅಂದರೆ ಒಂದು ರಫ್ ಆಗಿದ್ದರೆ ದಟ್ ಈಸ್ ಕ್ರಿಸ್ಟಲಿನ್. ಸ್ಮೂತ್ ಇದ್ದರೆ ಅಮರ್ಫಸ್. ನಾವು ಇಟ್ಕೋರಿ, ಸ್ಮೂತ್ ಇದ್ದರೆ ಅಮರ್ಫಸ್, ರಫ್ ಇದ್ದರೆ ಕ್ರಿಸ್ಟಲಿನ್. ಓಕೆ, ಕ್ರಿಸ್ಟಲಿನ್ ಇದ್ದರೆ Cl ಮೈನಸ್, Br ಮೈನಸ್, NO3 ಮೈನಸ್ ಆ್ಯಂಡ್ SO4 2 ಮೈನಸ್ ಆರ್ ಪ್ರೆಸೆಂಟ್. ಈ 4 ಮಿಕ್ಸ್ಚರ್ಸ್ ಅದರೊಳಗೆ ಇರುತ್ತೆ ಅಂತ ಅರ್ಥ. ಇರುತ್ತೆ ಇವ್ಯಾಲ್ಡ್ ನಾವು ಆಮೇಲೆ ಒಂದೊಂದು ಮಾಡಿ ನಾವು ನೋಡ್ತಾ ಹೋಗ್ತೀವಿ. ಆದರೆ ಇವು 4 ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅದ್ರೊಳಗೆ ನಮಗೆ CO3 2 ಮೈನಸ್ ಆಬ್ಸೆಂಟ್ ಇರುತ್ತೆ. ಅಮರ್ಫಸ್ ಒಳಗೆ ಇವು 4 ಆಬ್ಸೆಂಟ್ ಇದ್ದು CO3 2 ಮೈನಸ್ ಇಸ್ ಪ್ರೆಸೆಂಟ್. ಅರ್ಥ ಆಗುವುದಿಲ್ಲ? ಏನಿಲ್ಲಿ ಏನಾಗುತ್ತದೆ, ಅಫರೆನ್ಸ್ ಫಸ್ಟ್ ಅಪರೆನ್ಸ್ ಅಂತ ಬರೆದು ಕ್ರಿಸ್ಟಲಿನ್ ಮತ್ತು ಅಮರ್ಫಸ್ ಅಂತ ಬರೀಬೇಕು. ಓಕೆ, ಬರೆದ ಮೇಲೆ ಕ್ರಿಸ್ಟಲಿನ್ ಬಂದರೆ ನಿಮಗೆ Cl ಮೈನಸ್, Br ಮೈನಸ್, NO3 ಮೈನಸ್ ಆ್ಯಂಡ್ SO4 2 ಮೈನಸ್ ಆರ್ ಪ್ರೆಸೆಂಟ್. ಬರೀ ಅಫರ್ವೆಸೆನ್ಸ್ ಬಂದರೆ ಅಮರ್ಫಸ್ ಬಂದರೆ CO3 2 ಮೈನಸ್ ಇಸ್ ಪ್ರೆಸೆಂಟ್. ಓಕೆ, ಹಿಂಗೆ ಅರ್ಥ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಮಾಡಿ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಬರೋದು ನಮಗೆ ಕಲರ್. ಸಾಲ್ಟ್ ಯಾವ ಕಲರ್ ಐತಿ ನೋಡಬೇಕು. ವೈಟ್ ಕಲರ್ ಇರಲ್ಲ, ಸಾಲ್ಟ್ ಕಲರ್ಲೆಸ್ ಇರುತ್ತೆ. ಮತ್ತು ವೈಟ್ ಅಂತ ಬರ್ತೀವಿ. ಕಲರ್ ಒಳಗೆ 2 ಟೈಪ್ಸ್ ಇರುತ್ತೆ. ಒಂದು ಪೇಲ್ ಪಿಂಕು ಇರುತ್ತೆ ಸಾಲ್ಟ್, ಇನ್ನೂ ಒಂದು ಕಲರ್ಲೆಸ್. ಭಾಳಷ್ಟು ಅಂದರೆ ಕಲರ್ಲೆಸ್ ಕೊಡೋದು, ನಾನು ಅದ್ರಾಗೂ ಹೇಳಿದ್ದೆ ಭಾಳಷ್ಟು ಅಂದರೆ ಕಲರ್ಲೆಸ್ಸೇ ಕೊಡೋದು. ಪೇಲ್ ಪಿಂಕ್ ಇದ್ದರೆ Mn2+ ಇಸ್ ಪ್ರೆಸೆಂಟ್. Mn2+ ಇಸ್ ಪ್ರೆಸೆಂಟ್ ಅಂದರೆ ಮ್ಯಾಂಗನೀಸ್. ಕಲರ್ಲೆಸ್ ಇದ್ದರೆ Mn2+ ಇಸ್ ನೋಡಿ. ಪೇಲ್ ಪಿಂಕ್ ಕೊಟ್ಟರೆ ನಮಗೇನು Mn2+ ಇಸ್ ಪ್ರೆಸೆಂಟ್ ಅಂತ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಕ್ಯಾಟಯನ್ ಬಂದುಬಿಡುತ್ತೆ. ಹೌದಾ? ನಾವು ಬೇಸಿಕ್ ರಾಡಿಕಲ್ ಮಾಡಬೇಕಂತ ಅವಶ್ಯಕತೆನೇ ಇರಲ್ಲ ಅವಾಗ. ಅದಕ್ಕೆ ನಮಗೆ ಭಾಳಷ್ಟು ಅಂದರೆ ಕಲರ್ಲೆಸ್ಸೇ ಕೊಡೋದು, ಎರಡು ಮಾಡಬೇಕಂತ. ಓಕೆ, ಇಲ್ಲೇನು ಮಾಡಿದ್ವಿ ನಾವು, ಕಲರ್ಲೆಸ್, ಪೇಲ್ ಪಿಂಕ್ ಮತ್ತು ಕಲರ್ಲೆಸ್ 2 ಇರುತ್ತೆ. ಕಲರ್ ಒಳಗೆ ಪೇಲ್ ಪಿಂಕ್ ಮತ್ತು ಕಲರ್ಲೆಸ್ 2 ಇರುತ್ತೆ. ಪೇಲ್ ಪಿಂಕ್ ಇದ್ದರೆ ಮ್ಯಾಗ್ನೀಷಿಯಮ್ ಅಯಾನ್ ಇಸ್ ಪ್ರೆಸೆಂಟ್, ಮ್ಯಾಂಗನೀಸ್ ಅಯಾನ್ ಇಸ್ ಪ್ರೆಸೆಂಟ್. ಕಲರ್ಲೆಸ್ ಇದ್ದರೆ ಮ್ಯಾಂಗನೀಸ್ ಅಯಾನ್ ಇಸ್ ಆಬ್ಸೆಂಟ್. ಓಕೆ, ಮ್ಯಾಗ್ನೀಷಿಯಮ್. ಓಕೆ, ನೆಕ್ಸ್ಟ್ ಕಲರ್ ಆಯಿತು. ಇವಾಗ ನಾವೇನು ನೋಡ್ತೀವಿ, ಸೊಲ್ಯೂಬಿಲಿಟಿ ಟೆಸ್ಟ್ ಮಾಡಿ. ಹೆಂಗೆ ಸೊಲ್ಯೂಬಿಲಿಟಿ ಟೆಸ್ಟ್ ಮಾಡ್ತೀವಿ, ಸಾಲ್ಟ್ ಪ್ಲಸ್ ವಾಟರ್ ಅಂದರೆ ಸಾಲ್ಟ್ ಅದರೊಳಗೆ ನೀರು ಹಾಕಿದಾಗ ನಮಗೆ ಸೊಲ್ಯೂಬಲ್ ಆದರೆ ನಮಗೆ ಏನು Cl ಮೈನಸ್, Br ಮೈನಸ್, NO3 ಮೈನಸ್, SO4 2 ಮೈನಸ್ ಇಸ್ ಪ್ರೆಸೆಂಟ್. ಇನ್ಸೊಲ್ಯೂಬಲ್ ಆದರೆ ಆಸ್ ಇಟ್ ಈಸ್ CO3 2 ಮೈನಸ್ ಇಸ್ ಪ್ರೆಸೆಂಟ್. ನಾವು ಇಟ್ಕೊಂಡ್ಬಿಟ್ರೆ ಫುಲ್ ಏನಿಲ್ಲ, ಈಸಿ.
ನೈಟ್ರೇಟ್ ಸಲ್ಫೇಟ್ ಇವೆಲ್ಲ ಪ್ರೆಸೆಂಟ್. ಅಮರ್ಫಸ್ ಇದ್ರೆ ಕಾರ್ಬೋನೇಟ್ ಇಸ್ ಪ್ರೆಸೆಂಟ್. ಕಲರ್ ಒಳಗೆ ಪೇಲ್ ಪಿಂಕ್ ಮತ್ತು ಕಲರ್ಲೆಸ್ ಬಳ ಕೊಡೋದಕ್ಕೋಸ್ಕರ Mn2+ ಇಸ್ ಆಬ್ಸೆಂಟ್. ಸೋಲಿಬಲ್ ಟೆಸ್ಟ್, ಸೋಲಿಬಿಲಿಟಿ ಟೆಸ್ಟ್ ಏನು ಮಾಡ್ತೀವಿ? ಸಾಲ್ಟ್ ಪ್ಲಸ್ ವಾಟರ್ ಒಳಗೆ ಸೋಲಿಬಲ್ ಇದ್ರೆ ಕ್ಲೋರೈಡ್, ಬ್ರೋಮೈಡ್, ನೈಟ್ರೈಟ್, ಸಲ್ಫೇಟ್ ಇಸ್ ಪ್ರೆಸೆಂಟ್. ಇನ್ಸೋಲಿಬಲ್ ಇದ್ರೆ CO3 2- ಇಸ್ ಪ್ರೆಸೆಂಟ್. ಹೌದಾ? ಅರ್ಥ ಆಯ್ತಾ? ಇವಾಗ ಇಲ್ಲಿ ಮಟ್ಟ ನಮಗೆ ಪ್ರಿಲಿಮಿನರಿ ಟೆಸ್ಟ್ ಮುಗೀತು. ಇವಾಗ ನಾವೇನು ಮಾಡ್ತೀವಿ? ಡಿಟೆಕ್ಷನ್ ಆಫ್ ಹೆಡಿಂಗ್ ಬರೀರಿ. ಸೆಕೆಂಡ್ ರೋಮನ್ ಅಂತ ಬರೆದು ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ಸ್ ಆ ಪಕ್ಕಕ್ಕೆ ಆನಯಾನ್ ಅಂತ ಬರೀರಿ. ದಿಸ್ ಇಸ್ ದ ಹೆಡ್ಡಿಂಗ್. ಬರ್ತೀರಿ? ಬರೋದು ಫಸ್ಟ್ ಗ್ರೂಪ್ 1 ಬರೆದು ಕೆಳಗೆ GRO ಗ್ರೂಪ್ 1. ಹಿಂಗೆ ಬರೀರಿ. ಹಿಂಗೆ ಬರೆದು ಈ ಟ್ಯಾಬ್ಲೆಟ್ ಕಾಲಮ್ ಹಾಕಿ ಟೆಸ್ಟ್, ಅಬ್ಸರ್ವೇಷನ್, ಇನ್ಫರೆನ್ಸ್ ಅಂತ ಹಾಕಿರಿ. ಇವಾಗ ಅಲ್ಲೇನು ಮಾಡ್ತೀವಿ ನಾವು? ಇವಾಗ ಸಾಲ್ಟ್ ಕಲರ್ ಚೇಂಜ್ ಮಾಡಿ, ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl ಏನು ಹಾಕಿದ್ವಿ ಇವಾಗ? ಡೈಲ್ಯೂಟ್ HCl ಹಾಕಿದಾಗ ನಮಗೆ ಬ್ರಿಕ್ ಫ್ರೆಂಡ್ಸ್ ಆ್ಯಂಡ್ ಕಲರ್ಲೆಸ್ ಗ್ಯಾಸ್ is liberated. Then CO3 2- is present. ಅರ್ಥಾಯ್ತೀರಿ? ಇಲ್ಲಿ ಒಂದು ನೀವು ನೆನಪು ಇಟ್ಕೊಬೇಕು. ಏನು ಅದು ಅಂದರೆ ಗ್ರೂಪ್ 1 ಆಗಿ CO3 2- ಇರುತ್ತೆ. ಗ್ರೂಪ್ 2 ಒಳಗೆ Cl- Br- NO3- is present and group 3 ಒಳಗೆ ಉಳಿದಿದ್ದೇನು? SO4 2- is present. ಇನ್ನು ಬಿಟ್ಕೊಳ್ಳಿ. ಗ್ರೂಪ್ 1 ಯಾವ್ದು ಇರುತ್ತೆ? CO3 2- ಇರುತ್ತೆ. ಗ್ರೂಪ್ 2 ಆಗಿ Cl- Br- NO3- ಇರುತ್ತೆ. ಗ್ರೂಪ್ 3 ಅಲ್ಲಿ SO4 2- ಆಸಿಡ್ ರಾಡಿಕಲ್ ಒಳಗೆ 3 ಗ್ರೂಪ್ಸ್ ಇರುತ್ತೆ. ದಿಸ್ ಇಸ್ ದ ಗ್ರೂಪ್ಸ್ and this is the ions are present in that groups. Okay, ಅರ್ಥ ಆಯ್ತಾ? ಇವಾಗ ಆಯ್ತು. ಇವಾಗ ನೋ ಅಮರ್ಫಸಸ್ ಬಂದ್ರೆ ಗ್ರೂಪ್ ಕಾರ್ಬೋನೇಟ್ ಅಯಾನ್ ಇಸ್ ಆಬ್ಸೆಂಟ್. ನಮಗೆ ಅದು ಗೊತ್ತಿದೆ. ಓಕೆನಾ? ಇಲ್ಲಿ ಮಟ ಕಾರ್ಬೋನೇಟ್ ಅಯಾನ್ ಗೊತ್ತಾಯ್ತಾ? ಬ್ರಿಕ್ ಅಮರ್ಫಸಸ್ ಅಂದ್ರೆ ಹೋಗಿ ಕಲರ್ಲೆಸ್ ಗ್ಯಾಸ್ ಬಂದ್ರೆ ಅದು ಲಿಬರೇಟೆಡ್ ಆದ್ರೆ ನಮಗೆ CO3 2- is present ಅಂತ ಅರ್ಥ ಸಾಲ್ಟ್ ಒಳಗೆ. ಓಕೆ, ಇಲ್ಲಿ ಮಟ ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಗ್ರೂಪ್ 2 ಅಂತ ಬರೀತೀವಿ. ಇವಾಗ ಏನು ಬರೀತೀವಿ ನೀವು? ಇವಾಗ ಗ್ರೂಪ್ 2 ಅಂತ ಬರೆದು ಇವಾಗ ಈ ಟೆಸ್ಟ್, ಅಬ್ಸರ್ವೇಷನ್, ಇನ್ಫರೆನ್ಸ್ ಹಾಕಿ ಈ ಟ್ಯಾಬ್ಲೆಟ್ ಕಾಲಮ್ ಹಾಕಿ ಇವಾಗ ಅದ್ರೊಳಗೆ ನಾವೇನು ಬರೀಬೇಕು? ಇವಾಗ ಆಯಿತು. ಸಾಲ್ಟ್ ಅಕಸ್ಮಾತ್ ಅದು ಬಿಡ್ರಿ, ಗ್ರೂಪ್ 2 ಸ್ವಲ್ಪ ಬಿಡ್ರಿ. ಅಕಸ್ಮಾತ್ CO3 2- is present ಅಂತ ಕೊಟ್ಟಿದ್ರೆ ಆವಾಗ ನಾವು ಕನ್ಫರ್ಮೇಷನ್ CT ಟೆಸ್ಟ್ ಮಾಡಬೇಕಾಗುತ್ತೆ. ಕನ್ಫರ್ಮೇಷನ್ ಟೆಸ್ಟ್ ಅಂತ ಅವಾಗ ನಾವೇನು ಮಾಡ್ತೀವಿ? ನೇಷನ್ ಟೆಸ್ಟ್ ಫಾರ್ CO3 2- ಅಂತ ಬರೆದು ಹೆಡ್ಡಿಂಗ್ ಅಂತ ಬರೆದು ಟೆಸ್ಟ್, ಅಬ್ಸರ್ವೇಷನ್ ಅಂತ ಹಾಕಿದ್ಮೇಲೆ ನಾವು ಏನು ಮಾಡಬೇಕು? ಇಲ್ಲಿ ಸಾಲ್ಟ್ ಪ್ಲಸ್ ಡೈಲ್ಯೂಟ್ HCl CO2 ಗ್ಯಾಸ್ ಈಸ್ liberated with lean water. ಆದರೆ ಆ ಲೀನ್ ವಾಟರ್ ಏನಾಗುತ್ತೆ ಅಬ್ಸರ್ವೇಷನ್ ಒಳಗಂದ್ರೆ ಲೀನ್ ವಾಟರ್ ಟರ್ನ್ಸ್ ಟು ಮಿಲ್ಕಿ ಅಂದರೆ ವೈಟ್ ಕಲರ್, ಮಿಲ್ಕಿ ಕಲರ್. ಮಿಲ್ಕ್ ಹೆಂಗಿರುತ್ತೆ ಆ ಕಲರಿಗೆ ಬಂದರೆ CO3 2- is present and confirmed. ಓಕೆ, ಅರ್ಥ ಆಯ್ತಾ ಇಲ್ಲಿ ಮೇಡಮ್? ಓಕೆ, ಈ ಕನ್ಫರ್ಮೇಷನ್ ಟೆಸ್ಟ್ ನಿಮಗೆ ಅರ್ಥ ಆಯಿತು? ಕನ್ಫರ್ಮೇಷನ್ ಟೆಸ್ಟ್ ಇವಾಗ ನಾವು ಇಲ್ಲಿ ಒಂದು ಟ್ರಿಕ್ ಹೇಳ್ತೀನಿ ನಾನು. ನೋಡಿರಿ, ಕ್ರಿಸ್ಟಲಿನ್ ಬಂದರೆ ಸಾಲ್ಟ್, ಕ್ರಿಸ್ಟಲಿನ್ ಬಂದರೆ ಇದು ಪ್ರೆಸೆಂಟ್ ಅಂತ ನಮಗೆ ಗೊತ್ತಿಗೋಸ್ಕರ CO3 2- ಟೆಸ್ಟ್ ಮಾಡಬೇಕಾಗಿಲ್ಲ. ನೀವು ಡೈರೆಕ್ಟ್ ಗ್ರೂಪ್ 2 ಇಂದ ಸ್ಟಾರ್ಟ್ ಮಾಡ್ಬೋದು. ಇದನ್ನು ಮಾಡಬೇಕಾಗಿಲ್ಲ, ನೀವು ಗ್ರೂಪ್ 2 ಇಂದ ಸ್ಟಾರ್ಟ್ ಮಾಡ್ಬೋದು. ಓಕೆ, ಅಕಸ್ಮಾತ್ ಅಮರ್ಫಸ್ ಬಂದರೆ ನೀವು ಇದನ್ನು ಮಾಡಬೇಕಾಗಿಲ್ಲ, ಬರೀ ಇಷ್ಟು ಮಾಡಿ ಬಿಡ್ಬೋದು. ನೆಕ್ಸ್ಟ್ ಮುಂದೆ ಹೋಗಬೇಕಾಗಿಲ್ಲ. ಕನ್ಫರ್ಮೇಷನ್ ಇದು ಮತ್ತು ಕನ್ಫರ್ಮೇಷನ್ ಟೆಸ್ಟ್ ಗ್ರೂಪ್ 1 ಇಂದ ಮತ್ತು ಕನ್ಫರ್ಮೇಷನ್ ಟೆಸ್ಟ್ ಅದರಿಂದ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ ಆಸಿಡ್ ರಾಡಿಕಲ್ಸ್ ಇಂದ. ಓಕೆ, ಕ್ರಿಸ್ಟಲಿನ್ ಬಂದರೆ ಗ್ರೂಪ್ 2 ಇಂದ ಸ್ಟಾರ್ಟ್ ಮಾಡಿ, ಅಮರ್ಫಸ್ ಬಂದರೆ ಬರೀ ಗ್ರೂಪ್ 1 ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಅರ್ಥ ಆಯ್ತು? ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ಟ್ರಿಕ್. ಓಕೆ, ದಿಸ್ ಇಸ್ ದ ಎಕ್ಸಾಂಪಲ್ ಒಂದು ಕೊಟ್ಟಿನಿ ನಿಮಗೆ. ಇನ್ನು
ನೋಡಿ ಒಂದೊಂದು ಇರುತ್ತೆ ಟ್ರಿಕ್ಸ್, ನೀವು ಓನಾಗಿ ಕ್ರಿಯೇಟ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.